ಹಾಯ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್. ವೆಲ್ಕಮ್ ಟು ಮೈ ಚಾನಲ್. ಹಾಗೆ ಹೀಗೆ ಅಂತೆಲ್ಲ ಏನೂ ಹೇಳಬೇಕಂತ ಅನಿಸ್ತಿಲ್ಲ, ಯಾಕಂದರೆ ನಾನು ವ್ಲಾಗ್ ಮಾಡೋದಕ್ಕೆ ಮುಂಚಿತವಾಗ್ಲೇ ಈ ರೀತಿ ಡೈಲಾಗ್ಸ್ ಎಲ್ಲ ಹೇಳಬೇಕು ಅಂತ ಹೇಳಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಒಂದು ಸಣ್ಣ ಟ್ರಿಪ್ ಹೋಗಿ ಬಂದಿದ್ವಿ ದೇವರಾಯನದುರ್ಗಕ್ಕೆ. ಸೊ ಹಾಗೆ ಹೋಗ್ತಾ ಈ ವಿಡಿಯೋನ ಮಾಡಿದ್ದೆ. ನಮ್ಮ ರಿಲೇಟಿವ್ ಒಬ್ಬರು ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವನ ಇಟ್ಕೊಂಡಿದ್ರು. ಸೊ ಹಾಗೆ ಹೋಗ್ತಾ ಒಂದು ಪುಟ್ಟ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋ ನೋಡ್ತಾ ನಾನು ನಿಮ್ಗೊಂದು ಸಣ್ಣ ಕತೆ ಕೂಡ ಹೇಳೋಕ್ಕೆ ಬಯಸ್ತೀನಿ. ಬಿಕಾಸ್ ನನಗೆ ಇದು ಫಸ್ಟ್ ಟೈಮ್ ಅಲ್ವಾ, ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಮತ್ತು ಹೆಚ್ಚಿಗೆ ಇದರಲ್ಲಿ ದೇವಸ್ಥಾನ ಮತ್ತು ಸೀನರಿ ಬಿಟ್ಟರೆ ಬೇರೆ ಏನೂ ತೋರ್ಸೋಕ್ಕಿಲ್ಲ. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್. ನಾವು ಜೂನ್ 21, 22 ಹಾಗೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಮಳೆ ಏನು ಬಂದಿರಲಿಲ್ಲ, ಆದರೆ ಕ್ಲೈಮೇಟ್ ಮಾತ್ರ ಸಖತ್ತಾಗಿತ್ತು. ಹೀಗೆ ಇನ್ನೇನು ಮಳೆ ಬರುತ್ತೆ ಅನ್ನುವಂಥ ಒಂದು ಕ್ಲೈಮೇಟು. ಆಗ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ವಿ. ಒಂದು 4:15, 5:30 ಆ ಸಮಯದಲ್ಲಿ. ಭಾಳ ಚೆನ್ನಾಗಿತ್ತು ಸೀನರಿ. ಇಲ್ಲಿ ದೇವರಾಯನದುರ್ಗ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆ ದೇವ್ರಿಗೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಆ ಫುಲ್ ಸೀನರಿನ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ಹೆಚ್ಚಿಗೆ ಏನು ನೋಡ್ಬೋದು ಅಂದರೆ ಇದರಲ್ಲಿ ಬರೀ ಹಸ್ರನ್ನ ಮಾತ್ರನೇ ನೋಡ್ಬೋದು. ಸೊ ಹಾಗಾಗಿ ಸುಮ್ಮನೆ ಬೋರ್ ಹೊಡಿಬಾರ್ದಲ್ವಾ. ಸೊ ಒಂದು ಚಿಕ್ಕದಾಗಿರುವಂಥ ಒಂದು ಒಳ್ಳೆ ಮಾರಲ್ ಇರುವಂಥ ಒಂದು ಸ್ಟೋರಿ ಹೇಳೋಣ ಅಂತ ನಿಮ್ಮ ಜೊತೆ. ಹೋಗ್ತಾ ಹಾಗೆ ಒಂದು ಚಿಕ್ಕ ಕನ್ಫ್ಯೂಷನ್ ಬೇರೆ ಆಯಿತು. ನಾವು ಹೋಗಬೇಕಾಗಿದ್ದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೇ ಕಲ್ಯಾಣೋತ್ಸವನ ಇಟ್ಕೊಂಡಿದ್ದು. ಆದರೆ ನಮ್ಗೆ ಗೊತ್ತಾಗಲಿಲ್ಲ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿ ಬೆಟ್ಟ ಎಕ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡುವಂತಹ ಜಾಗದಲ್ಲಿ ನಮ್ಗೆ ರಿಯಲೈಸ್ ಆಯಿತು ಇಲ್ಲಲ್ಲ ಅಂತ ಹೇಳಿ. ಮತ್ತೆ ವಾಪಸ್ ಬಂದು ನಾವು ಎಲ್ಲಿ ಕಲ್ಯಾಣೋತ್ಸವ ಇಟ್ಕೊಂಡಿದ್ರು ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲೇ ಹೋಗಿದ್ವಿ. ಇದೊಂದು ಚಿಕ್ಕ ಕನ್ಫ್ಯೂಷನ್ ಇದ್ದರೂ ಕೂಡ 2 ಸತಿ ನಾವು ಬೆಟ್ಟಕ್ಕೆ ಹೋದಾಗಿತ್ತು. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಒಂದು ಸತಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಮತ್ತು ನಾವು ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ. ಸೊ ಮತ್ತೆ ಇನ್ನೊಂದು ಸತಿನೂ ಬೆಟ್ಟಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. 2 ಸತಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಬಂದಾಗಿತ್ತು. ಸೊ ನಾನು ನಿಮ್ಗೆ ಹೇಳಿದ್ದೆ ಒಂದು ಸಣ್ಣ ಕತೆ ಹೇಳ್ತೀನಿ ಅಂತ. ಲೆಟ್ ಮೀ ಸ್ಟಾರ್ಟ್ ನಾವು. ಏನಂದರೆ ಒಂದು ಗಾದೆ ಇದೆ ಗೊತ್ತಾ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಅದರ ಒಂದು ಫುಲ್ ಡಿಸ್ಕ್ರಿಪ್ಷನ್ ಅಂದರೆ ಹೇಗೆ ಆ ಗಾದೆ ಬಂತು ಅಂತನೋ ಅಥವಾ ಆ ಗಾದೆಗೆ ಇದೇ ಅರ್ಥ ಅನ್ನುವಂಥ ರೀತಿ ಒಂದು ಸಣ್ಣ ಕತೆ. ಈ ಕಥೆಯಿಂದ ನಮ್ಗೆ ಅರ್ಥ ಆಗಿಬಿಡುತ್ತೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಅಂಥ ಒಂದು ಗಾದೆ ಮಾತು ಹೇಗೆ ಬಂತು ಅಂತ. ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಎಲ್ಲ ಸಣ್ಣ ಕತೆಗಳನ್ನು ಒಂದು ಊರಲ್ಲಿ ಒಬ್ಬ ರಾಜ ಅಂತಲೇ ಅಲ್ವಾ ಶುರುವಾಗೋದು. ಹಾಗೆ ನಮ್ಮ ಕತೆ ಕೂಡ. ಅವನಿಗೆ ಎಷ್ಟು ವರ್ಷಗಳಿಂದ ಮಕ್ಕಳೇ ಇರೋದಿಲ್ವಂತೆ. ಬಹಳಷ್ಟು ದೇವರುಗಳಿಗೆ ಹರಕೆ ಹೊತ್ತಿರ್ತಾನಂತೆ, ಆದರೂ ಅವನಿಗೆ ಮಕ್ಕಳಾಗಿರೋದಿಲ್ಲ. ತುಂಬ ನೊಂದಿರ್ತಾನೆ ಜೀವನದಲ್ಲಿ. ನೋಡಿ, ಈ ಕಥೆಯನ್ನು ಮುಗಿಸೋಕ್ಕೆ ಮುಂಚೆ ಇಲ್ಲಿ ಕಾಣ್ತಿತ್ತಲ್ಲ ಬೋರ್ಡು, ಅದೇ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ ಇಲ್ಲಿ ಕಾಣ್ತಾ ಇದೆ. ನಾನು ಇಲ್ಲಿ ಆ್ಯಕ್ಚುಲಿ ಕಟ್ ಮಾಡಿ ಹಾಕಿದ್ದೀನಿ. ನಾವು ಫಸ್ಟು ಯೋಗ ನರಸಿಂಹಸ್ವಾಮಿಗೆ ಹೋಗ್ಬಿಟ್ವಿ, ಮತ್ತೆ ವಾಪಸ್ ಬಂದು ಭೋಗ ನರಸಿಂಹಸ್ವಾಮಿಗೆ ಹೋಗ್ತಿರೋದನ್ನ ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಸೀಕ್ವೆನ್ಸಲ್ಲಿ ತೋರಿಸೋಣ ಅಂತ ಹೇಳಿ. ನಮ್ಮ ಕನ್ಫ್ಯೂಷನ್ ನಿಮ್ಗೆ ಯಾಕೆ ಅಂತ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಓಕೆ, ಹೋಗ್ತಾ ಲೆಟ್ ಮಿ ಕಂಟಿನ್ಯೂ ದ ಸ್ಟೋರಿ. ಈ ಮಕ್ಕಳೇ ಇಲ್ದಿರೋ ರಾಜನಿಗೆ ಎಷ್ಟೋ ವರ್ಷಗಳ ನಂತರ ಹೇಗೋ ದೇವರ ಅನುಗ್ರಹದಿಂದ ಒಂದು ಮಗು ಹುಟ್ಟುತ್ತಂತೆ. ಅದು ಗಂಡು ಮಗು ಜನಿಸುತ್ತಂತೆ. ರಾಜ ತುಂಬ ಖುಷಿ ಆಗ್ಬಿಡ್ತಾನಂತೆ. ಎಷ್ಟು ವರ್ಷಗಳಿಂದ ಎಷ್ಟೋ ದೇವರುಗಳನ್ನ ಬೇಡಿದ್ದೀನಿ, ನನಗೆ ಮಕ್ಕಳೇ ಆಗಿರಲಿಲ್ಲ, ಈಗ ನಂಗೆ ಮಗು ಆಗಿದೆ. ನಾನು ಈ ಸಂತೋಷನ ನಾನು ಇಡೀ ರಾಜ್ಯದ ಜನತೆ ಜೊತೆ ನಾನು ಹಂಚ್ಕೋಬೇಕು ಅಂತ ಹೇಳಿ ಆಸೆಪಟ್ಟು ಆ ರಾಜ ಯೋಚಿಸ್ತಿರ್ತಾನಂತೆ, ಏನು ಮಾಡೋದು, ನಾನು ಇಡೀ ಜನದ ಜೊತೆಲಿ ನನ್ನ ಈ ಸಂತೋಷನ ಹೇಗೆ ಹಂಚ್ಕೊಳೋದು ಅಂತ ಹೇಳಿ. ಆಗ ಅವನ ಮನಸ್ಸಿಗೆ ಅನಿಸುತ್ತಂತೆ, ಯಾಕೆ ನಾನು ನಮ್ಮ ಇಡೀ ರಾಜ್ಯದ ಜನತೆಗೆ ಮೃಷ್ಟಾನ್ನ ಭೋಜನನ ಹಾಕಿಸ್ಬಾರ್ದು ಅಂತ ಹೇಳಿ ಹೊಳೆಯುತ್ತಂತೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಗೋಪುರ, ಇದೇ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಕತೆ ಹೇಳ್ತಾ ಮಧ್ಯದಲ್ಲಿ ನಮ್ಮ ವ್ಲಾಗ್ ಬಗ್ಗೆನೂ ಸ್ವಲ್ಪ ವಿಷಯಗಳನ್ನ ತಿಳಿಸ್ತಿರ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ರೀತಿ ಕತೆ ಹೇಳೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕೂಡ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಾಮೆಂಟ್ಸ್. ಸೊ ನಾನು ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡುವಾಗ ಬರೀ ಕತೆ ಮಾತ್ರ ಹೇಳ್ತೀನಿ, ವ್ಲಾಗ್ ವಿಚಾರವಾಗಿ ಏನೂ ಮಾತಾಡೋದಿಲ್ಲ. ಇಲ್ಲ, ಎರಡನ್ನೂ ಸೆಪ್ರೇಟಾಗಿ ಮಾತಾಡೋದು, ಆ ರೀತಿ ಮಾಡೋಣ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ ಅಂತ ಹೇಳಿ ಕತೆ ಮಧ್ಯದಲ್ಲಿ ನನ್ನ ವ್ಲಾಗ್ಸ್ ಬಗ್ಗೆ ಕೂಡ ನಾನು ಹೇಳ್ತೀನಿ. ಇಲ್ಲಿ ಊಟಕ್ಕೆ ಅರೇಂಜ್ ಮಾಡಿದರು, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅರೇಂಜ್ ಮಾಡಿದರು. ಸೊ ಅಲ್ಲೆಲ್ಲ ತಿಂಡಿ ಮಾಡ್ತಿದ್ವಿ. ಮಾಡಿದ ನಂತರ ದೇವಸ್ಥಾನದ ಒಳಗೆ ಹೋಗಿ ಸಿಕ್ಕಾಪಟ್ಟೆ ಜನ ಇದ್ದರು ಕೂಡ ಅವತ್ತು. ಕ್ಯೂ ಇತ್ತು ಬೇರೆ.
ಸೊ ಎಲ್ಲ ಕ್ಯೂ ಅಲ್ಲಿ ನಿಂತು ದೇವರ ದರ್ಶನನ ಮುಗಿಸ್ಕೊಂಡ್ವಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಇದೇ ಕಲ್ಯಾಣೋತ್ಸವನ ಅರೇಂಜ್ ಮಾಡಿದ್ದು ನರಸಿಂಹಸ್ವಾಮಿ ದೇವರ ಜೊತೆ ಲಕ್ಷ್ಮೀ ಅವರಿಗೆ ಕಲ್ಯಾಣೋತ್ಸವನ ಅರೇಂಜ್ ಮಾಡಿದರು. ಸೊ ಇದು ಇಬ್ಬರು ದಂಪತಿಗಳು ಸೇರಿ ಮಾಡಿಸಿದಂಥ ಒಂದು ಪೂಜೆ. ಇಬ್ಬರು ಕಪಲ್ಸ್ ಇದ್ದರು ಅಲ್ಲಿ. ಸೊ ಇಬ್ಬರೂ ಸೇರಿ ಈ ಕಲ್ಯಾಣೋತ್ಸವನ ನಡೆಸ್ಕೊಟ್ರು. ತುಂಬ ಚೆನ್ನಾಗಿತ್ತು. ಮೇಳದ ಸದ್ದು, ತಂಪಾದ ವಾತಾವರಣ, ಹಾಗೆ ಆ ಹಳೆಯ ಕಾಲದ ಆ ದೇವಸ್ಥಾನ, ಒಳ್ಳೆಯ ವೈಬ್ ಇತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ನೋಡಿ, ದೇವರ ಅನುಗ್ರಹ ನಿಮಗೂ ಸಿಗಲಿ. ಇದೇ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಫುಲ್ ವ್ಯೂ ತೋರಿಸ್ತಿದ್ದೀನಿ ಹೊರಗಡೆಯಿಂದ. ಸೊ ನಾವು ಇಲ್ಲಿ ಮುಗಿಸಿದ ತಕ್ಷಣ ಇಲ್ಲೇ ಅನ್ನಪ್ರಸಾದ ಹಾಕ್ತಾರೆ ಒಂದು 2 ಗಂಟೆ ಮೇಲೆ. ಸೊ ಅನ್ನಪ್ರಸಾದದಲ್ಲಿ ಅಲ್ಲೇ ಊಟ ಮಾಡಿಕೊಂಡು ಅದಾದಮೇಲೆ ನೋಡಿ, ನಾವು ಇಲ್ಲಿ ಆರ್ಚ್ ಕಾಣ್ತಿದೆಯಲ್ಲ, ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ, ಇದು ಒಳಗೆ ಹೋದರೆ ನಾವು ಬೆಟ್ಟಕ್ಕೆ ಹೋಗ್ಬೋದು. ಅಲ್ಲಿ ಮೆಟ್ಲು ಎಕ್ಕಬೇಕಾಗತ್ತೆ, ಭಾಳ ಸುಸ್ತಾಗಿ ಹೋಗ್ಬಿಡುತ್ತೆ. ನಾನು ಈಗಷ್ಟೇ ಒಂದು ಸ್ವಲ್ಪ ಜ್ವರ ಬಿದ್ದಿದ್ದೆ. ಸೊ ಹಾಗಾಗಿ ನನಗೆ ತುಂಬ ಆಯಾಸ ಆಯಿತು. ಬಟ್ ತುಂಬ ಚೆನ್ನಾಗಿದೆ ವ್ಯೂ. ಮೇಲೆ ಹೋದರೆ ಕೋತಿಗಳ ಕಾಟ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಈಗ ನಾವು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ನಮ್ಮ ಕಥೆಯೂ ಹಾಗೆ ಕಂಟಿನ್ಯೂ ಮಾಡೋಣ ಇಲ್ಲಿ. ರಾಜ ಏನು ಹೇಳಿದ್ದ, ಎಲ್ರಿಗೂ ಬೃಷ್ಟಾನ ಭೋಜನವನ್ನು ಏರ್ಪಾಡು ಮಾಡೋಣ ಅಂತ ಹೇಳಿ ನೆನೆಸ್ಕೊಂಡಿದ್ದ ಅಲ್ವಾ. ಸೊ ಹಾಗಾಗಿ ಮಂತ್ರಿಯನ್ನು ಕರೆದು ಹೇಳ್ತಾರಂತೆ, ಈಗ ನಮ್ಮ ಹೊಸದಾಗಿ ಕಟ್ಟಿರುವಂಥ ದೊಡ್ಡ ಒಂದು ಛತ್ರದಲ್ಲಿ ಎಲ್ರಿಗೂ, ನಮ್ಮ ಇಡೀ ರಾಜ್ಯದ ಜನರಿಗೆ ನಾನು ಊಟವನ್ನು ಹಾಕಿಸ್ಬೇಕು, ಒಳ್ಳೆ ಬೃಷ್ಟಾನ ಭೋಜನವನ್ನು ಹಾಕಿಸ್ಬೇಕು ಅಂತ ಹೇಳಿ ರಾಜ ಹೇಳ್ತಾನಂತೆ ಮಂತ್ರಿಗೆ. ಎಲ್ಲರೂ ತುಂಬ ಖುಷಿಯಾಗಿ ಹೋಗ್ತಾರೆ ರಾಜ್ಯಸಭೆಯಲ್ಲಿರೋರು. ಎಲ್ಲರೂ ಅರೇಂಜ್ಮೆಂಟ್ಸ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಆ ದಿನ ಬಂದೇ ಬಿಡುತ್ತೆ. ಅವತ್ತು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆಗಳನ್ನ ಮಾಡ್ತಾಯಿರ್ತಾರೆ. ಯಾಕಂದರೆ ಇಡೀ ರಾಜ್ಯದ ಜನರಿಗೆ ಊಟ ಹಾಕಬೇಕಲ್ಲ ಅಂತ ಹೇಳಿ ಹೊರಗಡೆ ಬೈಲಲ್ಲಿ ಅಡುಗೆನ ಮಾಡ್ತಾಯಿರ್ತಾರೆ. ರಾಜನೂ ನಡ್ಕೊಂಡು ಹೋಗ್ತಿರ್ತಾನೆ, ಅಡುಗೆಗಳು ಹೇಗೆ ನಡೀತಾ ಇದ್ದಾವೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಪಾಯಸನ ತಿರುಗಿಸ್ತಾ ಇರ್ತಾರೆ. ಕರೆಕ್ಟಾಗಿ ಅದ್ರ ಮೇಲ್ಗಡೆನೇ ಹದ್ದು ಹಾರ್ಕೊಂಡು ಹೋಗುತ್ತೆ. ಹದ್ದಿನ ಕೈಯಲ್ಲಿ ಒಂದು ಹಾವಿರುತ್ತೆ. ಹಾವಿನ ಬಾಯಲ್ಲಿರೋಂಥ ವಿಷ ಕಕ್ಕಿ ಕರೆಕ್ಟಾಗಿ ಆ ಪಾಯಸದ ದೊಡ್ಡ ಪಾತ್ರೆ ಒಳಗಡೆ ಬಿದ್ದೋಗುತ್ತೆ. ಇದನ್ನು ಭಟ್ರು ಯಾರೂ ಗಮನಿಸೋದಿಲ್ಲ. ಯಾಕಂದರೆ ಮೇಲೆ ಆ ಹಕ್ಕಿ ಹಾರ್ಕೊಂಡು ಹೋಗ್ತಿರೋದು. ಇವರೆಲ್ಲರೂ ಬ್ಯುಸಿಯಾಗಿ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಆಗಿ ಅಡುಗೆನ ರೆಡಿ ಮಾಡ್ತಿರ್ತಾರೆ. ಸೊ ಇವ್ರು ಯಾರೂ ಅದನ್ನು ಗಮನಿಸ್ಕೊಳ್ಳೋದಿಲ್ಲ. ಪಾಯಸದ ಒಳಗಡೆ ವಿಷ ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನು ಹಾಕಿ ಇವರು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತಾರೆ, ಗೊತ್ತಿರೋದಿಲ್ಲ. ಸೊ ಒಂದು ಪಂಕ್ತಿ ಜನ ಊಟಕ್ಕೆ ಕೂರ್ತಾರೆ. ಫಸ್ಟ್ ಪಂಕ್ತಿ ಜನ, ಅವ್ರಿಗೆಲ್ಲರಿಗೂ ಇವರು ಪಾಯಸವನ್ನು ಬಡಿಸ್ತಾರೆ. ಪಾಯಸ ತಿಂದಿದ ತಕ್ಷಣ ಎಲ್ಲರೂ ನರಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತಂಕ ಆಗೋಗ್ಬಿಡುತ್ತೆ ರಾಜನಿಗೆ. ಅಯ್ಯೋ, ನಾನು ಸಂತೋಷದಿಂದ ನನ್ನ ಸಂತೋಷನ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಈ ಏರ್ಪಾಡನ್ನು ಮಾಡಿದೆ, ಆದರೆ ನನ್ನ ಜನರೆಲ್ಲ ನರಳ್ತಾ ಇದ್ದಾರಲ್ಲ ಅಂತ ಹೇಳಿ ಬಹಳ ದುಃಖಿತನಾಗ್ತಾನೆ ರಾಜ. ಇದನ್ನೆಲ್ಲ ಗಮನಿಸಿದಂಥ ರಾಜ ಅನ್ನಸಂತರ್ಪಣೆನ ನಿಲ್ಲಿಸ್ಬಿಡ್ತಾರೆ. ಭಾಳ ದುಃಖ ಆಗುತ್ತೆ ರಾಜನಿಗೆ. ಅಯ್ಯೋ, ನಾನು ಏನೋ ಅಂದ್ಕೊಂಡೆ, ಇದು ಏನೋ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಬೇಸರನೂ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಸತ್ತೋಗ್ಬಿಟ್ಟಿರ್ತಾರೆ ಊಟನ ಸೇವಿಸಿದಾದ್ಮೇಲೆ. ಸೊ ಊರಿನ ಜನರಿಗೆಲ್ರಿಗೂ ಬೇಸರ ಆಗಿರುತ್ತೆ. ರಾಜ ಇಂಥ ಕೆಲಸ ಮಾಡಿಬಿಟ್ರಲ್ಲ, ನಾವು ಹೇಗೋ ಚೆನ್ನಾಗಿದ್ವಿ, ಈಗ ಈ ಥರ ಪರಿಸ್ಥಿತಿ ಬಂತಲ್ವಾ ಅಂತ ಹೇಳಿ ಭಾಳ ಬೇಜಾರು ಮಾಡ್ಕೊಂಡಿರ್ತಾರೆ. ಆದರೆ ರಾಜನಿಗೆ ಒಂದು ಮನಸ್ಸಲ್ಲಿ ಅನಿಸಿರುತ್ತೆ, ಇದು ಯಾವುದೋ ಒಂದು ಕೆಟ್ಟಗಳಿಗೆ ಒಂದು ತಪ್ಪು ನಡೆದೋಗಿದೆ, ನನಗೆ ಅದರ ದುಃಖ ಕೂಡ ಇದೆ ಅಂತ ಹೇಳಿ ರಾಜನಿಗೆ ಅನ್ನಿಸ್ತಿರುತ್ತೆ. ಆದರೂ ಸಹ ನಾವು ಈ ಅನ್ನಸಂತರ್ಪಣೆನ ಕಾರ್ಯಕ್ರಮನ ಇವತ್ತು ಒಂದು ದಿವಸಕ್ಕೆ ಅಂತ ಅಲ್ಲ, ಇದನ್ನು ನಿಲ್ಲಿಸೋದು ಬೇಡ. ನಮ್ಮ ರಾಜ್ಯಕ್ಕೆ ಯಾರೇ ಬರಲಿ ಅವರಿಗೆ ಹೊಟ್ಟೆ ತುಂಬ ಊಟ ಇರಲಿ. ಈ ಛತ್ರದಲ್ಲಿ, ನಾವು ಹೊಸದಾಗಿ ಕಟ್ಟಿಸಿರುವಂಥ ಈ ಛತ್ರದಲ್ಲಿ ಪ್ರತಿನಿತ್ಯ ಅನ್ನಸಂತರ್ಪಣೆ ನಡೀಲಿ ಅನ್ನೋಂಥ ಆಸೆ ಏನಿತ್ತು ರಾಜನಿಗೆ, ಅದನ್ನು ಕಂಟಿನ್ಯೂ ಮಾಡಿ, ಪರವಾಗಿಲ್ಲ, ಆದರೆ ಹುಷಾರಾಗಿ ಮಾಡಿ ಅಂತ ಹೇಳಿ ಹೇಳ್ತಾರೆ. ಆದರೂ ರಾಜನಿಗೆ ದುಃಖ ಇರುತ್ತೆ. ಜನರೆಲ್ಲ ಸತ್ತೋಗಿರ್ತಾರೆ ಎಷ್ಟೋ ಜನ. ಸೊ ಅದರ ಬೇಸರ ಇದ್ದರೂ ಕೂಡ ಈ ಒಂದು ಒಳ್ಳೆಯ ಕಾರ್ಯ ನಡೀಲಿ ಅಂತ ಹೇಳಿ ಮಾಡಿರ್ತಾರೆ. ಆದರೆ ರಾಜ್ಯದ ಜನಗಳಿಗೆ ನಂಬಿಕೆ ಇರೋದಿಲ್ಲ. ಯಾರೂ ಹೋಗಿ ಆ ಛತ್ರದಲ್ಲಿ ಊಟನೇ ಮಾಡ್ತಿರೋದಿಲ್ಲ. ಯಾಕಂದರೆ ಎಲ್ರಿಗೂ ಭಯ ಬಂದುಬಿಟ್ಟಿರುತ್ತೆ, ನಾವು ತಿಂದರೆ ನಾವು ಸತ್ತೋಗ್ಬಿಡ್ತೀವೇನೋ ಅಂತ ಹೇಳಿ. ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಹೇಗೆ ಪಾಯಸದಲ್ಲಿ ವಿಷ ಬಂತು, ಹಕ್ಕಿ ಹಾರಿದ್ದು, ಹಾವು ಕಕ್ಕಿದ್ದು ಯಾರಿಗೂ ಗೊತ್ತಿರೋದಿಲ್ಲ. ಇವೆಲ್ಲವನ್ನು ಯಮಧರ್ಮರಾಯರು ಮತ್ತು ಅವ್ರ ಜೊತೆ ಲೆಕ್ಕದ ಪುಸ್ತಕ ಇಟ್ಕೊಂಡಿರ್ತಾರಲ್ಲ ಚಿತ್ರಗುಪ್ತರು, ಇವರಿಬ್ಬರೂ ಅಬ್ಸರ್ವ್ ಮಾಡ್ತಾನೆ ಇರ್ತಾರಂತೆ. ಆಗ ಚಿತ್ರಗುಪ್ತರು ಕೇಳ್ತಾರಂತೆ, ಸ್ವಾಮಿ, ಇಷ್ಟೊಂದು ಜನ ತೀರ್ ಹೋದ್ರಲ್ವಾ, ಈ ಪಾಪದ ಲೆಕ್ಕನ
ಯಾರ ಹೆಸರಿಗೆ ಬರೆಯೋದು? ಸುಮ್ಮನೆ ಇದ್ದ ಜನರಲ್ಲಿ ನಾನು ಅನ್ನದಾನ ಮಾಡ್ತೀನಿ ಅಂತ ಕರೆದು ಊಟ ಹಾಕಿ ಸಾಯಿಸಿದ್ನಲ್ಲ, ಆ ರಾಜನ ಹೆಸರಲ್ಲಿ ಈ ಪಾಪದ ಲೆಕ್ಕನ ಬರೆಯೋದಾ? ಅಥವಾ ಆ ಹಾರ್ಕೊಂಡು ಹೋಯ್ತಲ್ಲ ಹಕ್ಕಿ, ಅದ್ರ ಕೈಯಲ್ಲೇ ಅಲ್ವಾ ಇದ್ದಿದ್ದು ಹಾವು, ಆ ಹಕ್ಕಿಯ ಹೆಸರಲ್ಲಿ ಈ ಪಾಪನ ಬರೆಯೋದಾ? ಅಥವಾ ಹಾರ್ಕೊಂಡೇನೋ ಹೋಯ್ತು ಹಕ್ಕಿ, ಆ ಹಾವು ಸುಮ್ಮನಿರ್ಲಾರ್ದೆ ಕರೆಕ್ಟಾಗಿ ಪಾಯಸಕ್ಕೇ ಅದರ ವಿಷವನ್ನು ಕಕ್ಬಿಡ್ತಲ್ವಾ, ಇದರ ಹೆಸರಿಗೆ ಈ ಪಾಪದ ಲೆಕ್ಕವನ್ನು ಸೇರಿಸೋದಾ? ಇಲ್ಲ ಯಾವುದನ್ನೂ ಗಮನಿಸದೆ ಆ ಭಟ್ರು ಪಾಯಸನ ತಿರುಗಿಸ್ತಿದ್ರಲ್ವಾ, ಅವರ ಹೆಸರಿಗೆ ಈ ಪಾಪನ ಬರೆಯೋದಾ? ಯಾರ ಹೆಸರಿಗೆ ಸ್ವಾಮಿ ಈ ಪಾಪನ ಸೇರಿಸೋದು ಅಂತ ಹೇಳಿ ಚಿತ್ರಗುಪ್ತರು ಕೇಳ್ತಾರಂತೆ ಯಮಧರ್ಮರಾಯನ. ಯಮಧರ್ಮರಾಯ ಹೇಳ್ತಾನಂತೆ. ಅವ್ರು ಹೇಳೋದಕ್ಕೆ ಮುಂಚೆ ನನ್ನ ವ್ಲಾಗಲ್ಲಿ ಏನು ನಡೀತಿದೆ ಅಂತ ಹೇಳ್ತೀನಿ. ಈಗ ನಾವು ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ನೋಡಿ ಮೆಟ್ಲುಗಳೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮೆಟ್ಲು ಪಕ್ಕದಲ್ಲೇ ಕೂತ್ಕೊಳ್ಳೋಕ್ಕೂ ಕೂಡ ಜಾಗವನ್ನು ಮಾಡಿದ್ದಾರೆ. ಆಯಾಸ ಆದರೆ ಕೂತ್ಕೋಬೋದು. ನಾವೆಲ್ಲ ಕೂತ್ಕೊಂಡೇ ಬಂದಿದ್ದು. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಮೇಲೆ ಒಂದು ಮಧ್ಯದ ಲೆವೆಲ್ ಹೋದ್ಮೇಲೆ ಅಲ್ಲಿನ ಸೀನರಿ ಇದು. ನಾವು ಇನ್ನೂ ದೇವಸ್ಥಾನದ ಮೇಲೆವರೆಗೂ ತಲುಪಿಲ್ಲ. ಅಲ್ಲಿರುವಂಥ ಸೀನರಿ ಜಸ್ಟ್ ಹಾಗೆ ತೋರಿಸ್ತಿದ್ದೀನಿ. ಇದೇ ದೇವಸ್ಥಾನ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಭಾಳ ಕೋತಿಗಳ ಕಾಟ ಇದೆ. ನಿಮ್ಮ ಬ್ಯಾಗು ಪರ್ಸು ಏನೇ ಇದ್ದರೂ ಹುಷಾರಾಗಿ ಇಟ್ಕೊಳ್ಳಿ, ಎಲ್ಲ ಕಿತ್ಕೊಂಡು ಹೋಗ್ತವೆ. ನೋಡಿ, ಇದು ದೇವಸ್ಥಾನದ ಹೊರಗಡೆಯಿಂದ ವ್ಯೂ. ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು. ನಮ್ಮ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಂದ ನೆಕ್ಸ್ಟು ನಾವು ನಮ್ಮ ಮನೆ ದೇವ್ರಿಗೆ ಹೊರಟ್ವಿ. ನನ್ನ ಕಥೆನ ಕಂಟಿನ್ಯೂ ಮಾಡ್ತೀನಿ. ಸೊ ಯಮಧರ್ಮರಾಯರು ಹೇಳ್ತಾರೆ, ಚಿತ್ರಗುಪ್ತರೇ ಸ್ವಲ್ಪ ತಾಳಿ, ಈಗಲ್ಲ ಇದರ ಪಾಪದ ಲೆಕ್ಕವನ್ನು ಬರೆಯೋದು, ಇನ್ನು ಸ್ವಲ್ಪ ದಿವಸ ಹೋಗಲಿ ಅಂತ ಹೇಳಿ ಯಮಧರ್ಮರಾಯರು ಹೇಳ್ತಾರಂತೆ. ಅದೇ ಊರಿಗೆ 3 ಸ್ವಾಮೀಜಿಗಳು, ತಪಸ್ವಿಗಳು ಬರ್ತಾರಂತೆ. ಒಂದು ಅಮ್ಮ ಅಲ್ಲಿ ಪಾತ್ರೆ ತೊಳೆದಿರ್ತಾರಂತೆ ಊರಲ್ಲಿ. ಸ್ವಾಮಿಗಳಿಗೆ ಹೊಟ್ಟೆ ಹಸಿವಾಗ್ತಿರುತ್ತಂತೆ. ಅವರು ನಡ್ಕೊ ಬರ್ತಾ ಕೇಳ್ತಾರಂತೆ, ತಾಯಿ ಇಲ್ಲಿ ಈ ರಾಜ್ಯದ ರಾಜ ಎಲ್ಲೋ ಛತ್ರ ಮಾಡಿದಾರಂತೆ, ದಿನನಿತ್ಯ ಅನ್ನ ಸಂತರ್ಪಣೆ ನಡೀತಿರುತ್ತಂತೆ, ನಮಗೆ ಭಾಳ ಹೊಟ್ಟೆ ಹಸಿವಾಗ್ತಿದೆ, ಎಲ್ಲಿ ಅಂತ ಹೇಳಿದರೆ ನಾವು ಅಲ್ಲಿ ಹೋಗಿ ತಿನ್ಬಿಡ್ತೀವಿ ಅಂತ ಹೇಳಿ ಆ 3 ಜನ ಸಾಧುಗಳು ಕೇಳ್ತಾರಂತೆ. ಆಗ ಅಜ್ಜಿ ಹೇಳ್ತಾಳಂತೆ, ಓಹ್ ಅದೇ ವಿಷ ಹಾಕಿ ಸಾಯಿಸ್ತಾನಲ್ವ ರಾಜ, ಅವನ ಛತ್ರ ಕೇಳ್ತಾ ಇದ್ದೀರಾ? ಓ, ವಿಷ ಹಾಕಿ ಎಷ್ಟೋ ಜನ ತೀರೋ ಹೋದ್ರಲ್ಲ ಆ ಊಟವನ್ನು ಸೇವಿಸಿ, ಅವ್ರ ಛತ್ರನ ಕೇಳ್ತಾ ಇದ್ದೀರಾ? ಇಲ್ಲೇ ಇದೆ, ಹೋಗಿ ತಿನ್ನಿ, ಪರವಾಗಿಲ್ಲ, ಆದರೆ ನೀವು ಬದುಕ್ತೀರಾ ಅನ್ನೋ ಗ್ಯಾರಂಟಿ ಮಾತ್ರ ಇಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾಳಂತೆ. ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಮುಂಚೆ ಇದು ನೋಡಿ, ಇಲ್ಲಿ ನೀವು ನೋಡ್ತಿರೋದು ನಮ್ಮ ಮನೆ ದೇವರು, ಅಲ್ಲಿ ಕಾಣ್ತಿರೋದು ನಮ್ಮ ಬೀರೇದೇವರು, ಬೀರೇಶ್ವರ ನಮ್ಮ ಮನೆ ದೇವರು. ಅದರ ಗುಡಿಯಲ್ಲಿ ಕಾಣ್ತಿರೋದು ಭಾಳ ಸಣ್ಣದಾದ ದೇವಸ್ಥಾನ, ಆದರೆ ತುಂಬ ಶಕ್ತಿವಂತ ದೇವಸ್ಥಾನ. ಅದು ಬಹಳ ಪುರಾತನ ದೇವಸ್ಥಾನ. ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಎಷ್ಟು ವರ್ಷ ಹಳೆಯದು ಅಂತ ಕೂಡ ಹೇಳಿ. ಬೀರೇಶ್ವರದ ದೇವಸ್ಥಾನ ಅದು. ಓಕೆ, ಲೆಟ್ ಮಿ ಕಂಟಿನ್ಯೂ. ಸೊ ಅಜ್ಜಿ ಆ ರೀತಿ ಹೇಳ್ತಾಳೆ. ಆಗ ಯಮಧರ್ಮರಾಯ ಹೇಳ್ತಾನಂತೆ, ಚಿತ್ರಗುಪ್ತ ನೀನು ಕೇಳ್ತಿದ್ದಲ್ವಾ ಯಾರ ಹೆಸರಲ್ಲಿ ಈ ಪಾಪನ ಸೇರಿಸೋದು ಅಂತ ಹೇಳಿ, ನೋಡು ಬರೀ ಅಜ್ಜಿ ಲೆಕ್ಕದಲ್ಲಿ ಪಾಪನ ಅಂತ ಹೇಳ್ತಾರಂತೆ. ಯಾಕಂದರೆ ಅಲ್ಲಿ ವಿಷ ಬಿದ್ದಂಥದ್ದು ಯಾರೂ ಬೇಕು ಅಂತ ಮಾಡಿದ್ದಲ್ಲ, ಅದು ಆಕಸ್ಮಿಕವಾಗಿ ನಡೆದಂಥದ್ದು. ಏನೂ ತಪ್ಪೇ ಮಾಡದಿರೋ ಆ ರಾಜನ ಹೆಸರಿಗೆ ಕಳಂಕ ಬರೋ ಹಾಗೆ ಮಾತಾಡಿದ್ಲಲ್ವ ಅಜ್ಜಿ. ಅಜ್ಜಿಗೆ ಸಹ ಗೊತ್ತಿಲ್ಲ ಹೇಗಾಯಿತು ಅಂತ ಹೇಳಿ, ಸುಮ್ಮನೆ ಇರಬೇಕಿತ್ತು, ಆದರೆ ಆ ರಾಜನಿಗೆ ಕಳಂಕ ಬರೋ ಹಾಗೆ ಮಾತಾಡಿದ್ಲಲ್ವಾ. ಸೊ ಹಾಗಾಗಿ ಯಮಧರ್ಮರಾಯ ಹೇಳ್ತಾನಂತೆ, ಚಿತ್ರಗುಪ್ತ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ, ಯಾರೋ ಮಾಡಿದ ಪಾಪನ ಏನೋ ಅಂತ ಕೂಡ ಗೊತ್ತಿಲ್ಲದೆ ಅದನ್ನು ಪರಿಶೀಲಿಸದೆ ಟಕ್ ಅಂತ ಹೇಳಿ ಒಬ್ಬರ ಹೆಸರಿಗೆ ಮಸಿ ಬೆಳೆಯುವಂತಹ ಕೆಲಸನ ಮಾಡಿದಾಳಲ್ಲ ಈ ಮುದುಕಿ, ಇವಳ ಹೆಸರಲ್ಲಿ ಬರೀ ಆ ಪಾಪದ ಲೆಕ್ಕನ ಅಂತ ಹೇಳ್ತಾರಂತೆ. ಅದಕ್ಕೆ ಹೇಳೋದು, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳಿ. ನಮಗೆ ಗೊತ್ತಿಲ್ಲ ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಅವ್ರನ್ನ ನಿಂದಿಸಿ ಮಾತಾಡೋಕ್ಕೆ ಹೋಗಲೇಬಾರ್ದು. ನಮಗೆ ಗೊತ್ತಿದ್ರೆ ಮಾತ್ರ ನಾವು ಅದ್ರ ಬಗ್ಗೆ ಮಾತಾಡಬೇಕು. ಇನ್ನೊಂದು ಗಾದೆ ಮಾತು ಇದೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿ. ಅದನ್ನೆಲ್ಲ ಮರೆತುಬಿಟ್ಲು ಅಜ್ಜಿ. ನೀವು ಹಾಗೆ ನಿಮ್ಮ ಜೀವನದಲ್ಲಿ ಯಾರೋ ಮಾಡಿದ ಪಾಪನ ನಿಮಗೆ ಗೊತ್ತು ಅಂತ ಹೇಳಿ ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡಿ, ಅವ್ರು ಇಂಥವ್ರು, ಅವ್ರು ಹೀಗೆ ಮಾಡಿಬಿಟ್ರು ಅಂತ ಹೇಳಿ. ಯಾಕಂದರೆ ನೋಡಿ, ಈ ಸ್ಟೋರಿಲಿ ನಾವು ಕಲ್ತಿದ್ದೀವಿ ಆ ಮೊರಲ್ನ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳಿ. ಸುಮ್ಮನೆ ಅಜ್ಜಿ ಪಾತ್ರೆ ತಿಕ್ತಾ ಸುಮ್ಮನೆ ಇರಬೇಕಿತ್ತು. ಅವಳು ಮಾಡದೇ ಇರೋಂಥ ಪಾಪನ ಅವಳ ಲೆಕ್ಕದಲ್ಲಿ ಬರೆಸ್ಕೊತಾಳೆ ಅಜ್ಜಿ. ಹಾಗೆ ನಮ್ಮ ಜೀವನದಲ್ಲಿ ಆ ರೀತಿ ಆಗೋದು ಬೇಡ. ಎಲ್ಲರೂ ಚೆನ್ನಾಗಿರೋಣ. ಯಾರು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡುವಂಥ
ಅವಶ್ಯಕತೆ ಇಲ್ಲ, ಮಾತಾಡೋದು ಬೇಡ. ಇಷ್ಟೇ ಈ ನನ್ನ ವ್ಲಾಗ್. ಒಂದು 2-3 ಕ್ಲಿಪ್ಪಿಂಗ್ಸ್ ರಿಪೀಟ್ ಆಗಿರ್ಬೋದು ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ಮಾತನ್ನು ಕೇಳಿದ್ದಕ್ಕೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿ. ಅದು ಬಿಟ್ಟು ಲೈಕ್, ಶೇರ್ ಇದೆಲ್ಲ ನಾನು ಕೇಳೋದಿಲ್ಲ. ನಾನೊಂದು ಸಾಮಾನ್ಯ ಹುಡುಗಿ, ಐ ಆಮ್ ನಾಟ್ ಎ ವ್ಲಾಗರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿರಿ. ಬಾಯ್.